ನಮಸ್ಕಾರ. ಏನಪ್ಪ ಅಂದ್ರೆ ಇವತ್ತು ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಪ್ಪ ಅಂದ್ರೆ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಹಲವಾರು ಸಮಾಜ ಸಂಘ ವತಿಯಿಂದ ಇದೇ ಬರುವ ಸೋಮವಾರ 23ನೇ ತಾರೀಕು ಬೃಹತ್ ಪ್ರತಿಭಟನೆ ಮತ್ತು ಹಾಗೂ ತಹಸೀಲ್ ಕಚೇರಿ ಮುತ್ತಿಗೆ ಹಾಕುವ ಉದ್ದೇಶದಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಪ್ಪ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಮುತ್ತಿಗೆ ಹಾಕ್ತಾ ಇದ್ದೀವಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಆದರೆ ಗುಲ್ಬರ್ಗ ಇರುವಂಥ ಭಾಗದಲ್ಲಿ ಮತ್ತು ಯಾದಗಿರಿ ಭಾಗದಲ್ಲಿ ಸರ್ಟಿಫಿಕೇಟ್ಸ್ ಕೊಡ್ತಾ ಇಲ್ಲ. ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕೇನು ಇದು ಕರ್ನಾಟಕದಲ್ಲಿ ಇರುವಂಥ ಬೇರೆ ಬೇರೆ ಜಿಲ್ಲೆಗಳ ಸಂವಿಧಾನ ಬೇರೆ ಇದೆ, ಗುಲ್ಬರ್ಗ ಜಿಲ್ಲೆಗಳ ಬೇರೆ ಸಂವಿಧಾನ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಹಲವಾರು ಬಾರಿ ನಾವು ಉಸ್ತುವಾರಿಯವರಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಯವ್ರ ಗಮನಕ್ಕೆ ತಂದಿರ್ಬೋದು, ಪ್ರತಿ ಸಲ ಹೋಗಿದ್ದವು ಹಿಂಗದ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ, ನೋಡ್ರಿ ಅಂದಿವಿ. ಮತ್ತು ಇಲ್ಲಿ ನಮ್ಮ ಗ್ರೇಟು ತಹಸೀಲ್ದಾರ್ ಸಾಬರಿಗೆ ಒಂದು 8ನೇ ತಾರೀಕು ಒಂದು ಇದು ರಿಸೀಟ್ ಕಾಪಿ ಕೊಟ್ಟಿವಿ. ಪ್ರತಿಯೊಂದು ದಾಖಲಾತಿ ಕೊಟ್ಟಿದ್ದೆವು. ಅವು ದಾಖಲಾತಿ ಬಿ ತೋರಿಸ್ತೀವಿ. ಅವು 3/2025 ಇದೇ ಅಫ್ಜಲ್ಪುರಿನಲ್ಲಿ ಒಂದು ಮನವಿ ಕಟ್ಟಿ ಒಂದು ಪ್ರತಿಭಟನೆ ಮಾಡಿದೆವು. ಇವ್ರೇನು ಹೇಳ್ತಾರಪ್ಪ ಅಂದ್ರೆ ನಮಗೆ ನೀವು ತವರು ನಕಲಿ ಇದ್ದೀರಿ, ನೀವು ಡೂಪ್ಲಿಕೇಟ್ ಇದ್ದೀರಿ ಅನ್ನುವಂಥ ಪದ ಹೇಳಿ ನಮಗೆ ಬೇರೆ ಜಾತಿ ಓಲೈಕೆ ಮಾಡ್ತಾ ಇದ್ದಾರೆ. ಆ ಜಾತಿ ಓಲೈಕೆ ಮಾಡ್ತಾ ಇರ್ತೇವೆ. ನಾವು ಪ್ರತಿಯೊಂದು ದಾಖಲಾತಿ ಕೊಟ್ಟಿವ್ರಿಗೆ ಇದೇ ರಿಸೀಟ್ ಕೊಟ್ರ ಸರ್. ಪ್ರತಿಯೊಂದು ಹ್ಯಾಂಗ ಪ್ರಸ್ತಾವನೆ ಇತ್ತು, ಹ್ಯಾಂಗ ಕೇಂದ್ರದಲ್ಲಿತ್ತು, ರಾಜ್ಯದ ಪ್ರತಿಯೊಂದು ಪ್ರಸ್ತಾವನೆ ದಾಖಲಾತಿ ಕೊಟ್ಟು ಅದಕ್ಕೆ ನಮಗೆ ಇನ್ನೂ ಇರ್ತಕ್ಕ ಒಂದು ಬಿ ನಮಗೆ ಅದ್ರ ಹಿಂಬರ ಕೊಟ್ಟ ರಿಸೀಟ್ ಕೊಟ್ಟಿಲ್ಲ. ಪ್ರತಿಯೊಂದು ದಾಖಲಾತಿವು ಇದು ಮೊದಲು ಪ್ರಸ್ತಾವನೆ ಮಾಡಿದ್ವು. ಇಲ್ಲಿ ನಮ್ಗೆ 2010 ಎಷ್ಟು ಜಿಲ್ಲೆ ಯಾವ ಜನಸಂಖ್ಯೆ ಪ್ರತಿಯೊಂದು ಅಧ್ಯಯನ ಅದ. ಕುಲಶಾಸ್ತ್ರ ಅಧ್ಯಯನ ಪ್ರಕಾರ ಇಲ್ಲಿ ಗುಲ್ಬರ್ಗ ಅದ ನೋಡ್ರಿ 14,450, 14,430 ಮಹಿಳೆಯರು, ಒಟ್ಟು ಟೋಟಲ್ 28,800. ಪ್ರತಿಯೊಂದು ಇದು ನಮ್ಗೆ ಏನು ಬೇಕಲ್ಲ. ಈಗ ಭಾರತ ಗೆಜೆಟ್, ಈಗ ಕರ್ನಾಟಕ ಸುತ್ತ ಹಿಂದೂ ವರ್ಗ ಅಂತ ತೆಗೆದಿರುವಂಥದ್ದು ಪ್ರತಿಯೊಂದು ದಾಖಲಾತಿ ಕೊಟ್ಟಿದವ್ರಿ. ಆಯ್ತು, ಇದು ಮಾನ್ಯ ಇದು ಮಧ್ಯಾಂತರ ಒಂದು ಆದೇಶ ಆಗ್ಯದ ಕೋರ್ಟ್ದು. ಅದು ಸರ್ ಒಂದು ತಿಂಗಳ ಹಿಂದೊಂದು ಇದೇ ನಮ್ಮ ಅಫ್ಜಲ್ಪುರ ತಾಲೂಕು ರೇಟು ತಹಸೀಲ್ದಾರ್ದು ಒಂದು ಸುತ್ತಲ ಹೊಡಿಸ್ಯಾರ. ಅದಕ್ಕೆ ಕೋರ್ಟ್ನ ಹೋಗ್ಯಾರ ನಂತರ ಇದು ಒಂದು ಅಪೀಲ್ ಹೊಡೆದ್ರೆ ನಂಬರ್ ಹೊಡೆದ್ರೆ ಗೊತ್ತೇ ಆಗ್ತದೆ. ಮಧ್ಯಾಂತರ ಒಂದು ಆದೇಶ ಆಗ್ಯದ. ಇನ್ನೊಂದು ಮುಂದೆ ನಡೆದ ಕೇಸ ಏನ್ ಹೇಳ್ಯಾರಪ್ಪ ಅಂದ್ರೆ ಅವರು ನೈಟ್ ಇದ್ದೋಗಿ ಸರ್ಟಿಫಿಕೇಟ್ ನಿಲ್ಲಿಸಲು ಕೊಡುವಂಥದ, ಎಲ್ಲಿ ಬಿ ನಿಲ್ಲಿಸೋದು ಯಾವುದೋ ಅಧಿಕಾರದಾಗಿಲ್ಲ. ಅದಕ್ಕಾಗಿ ಈಗ ಶಾಸಕರ ಗಮನಕ್ಕೆ ತಂದಿವಿ, ಈಗ CM ಅವ್ರು ಕೊಟ್ಟಿದ್ದೆವು. ಆಯ್ತು ಮಾಡ್ತೀವಪ್ಪ ಅಂತ ಹೇಳ್ಯಾರ. ಪ್ರತಿಯೊಂದು ದಾಖಲೆ ಸಮೇತ ಈಗ ನಮ್ಗೆ ಏನಾಗ್ಯದಪ್ಪ ಅಂದ್ರೆ 9 ತಿಂಗಳು 10ನೇ ತಿಂಗಳು ರನ್ನಿಂಗ್ ಅದ. ಈಗ ನಮಗೆ ಹೆಂಗಾಗ್ಯದಪ್ಪ ಅಂದ್ರೆ ಶಾಲಿ ಮಕ್ಕಳಿಗೆ, ಒಂದು ರೈತರಿಗೆ, ನಮ್ಮ ತಳವಾರ ಸಮಾಜಕ್ಕೆ ಮಲ್ತೆ ಧೋರಣೆ ಮಾಡ್ತಾ ಇದ್ರೆ ಬಹಳ ಕಷ್ಟ ಆಗ್ಯದ. ನಮ್ಮ ಸಮಾಜಕ್ಕೆ ಅನಿವಾರ್ಯ ಆಗ್ಯದ. ಈಗ ಎಲ್ಲರಿಗೆ ಈಗ ನಾವು ಪತ್ರಿಕೆ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಶಾಸಕರು ಮತ್ತು ಮಾಜಿ ಶಾಸಕರು ಇವತ್ತು ಯಾವುದೇ ಪಕ್ಷದ ಅಭ್ಯರ್ಥಿಗಳು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು. ಯಾಕಂದ್ರೆ ನಮ್ಮ ಸಮಾಜ ಹೋಡ್ ತೊಂದಿರಿ. ಇವತ್ತು ನಾವು ಪತ್ರಿಕೆ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ ನಿಮಗೆ. ಯಾಕಪ್ಪ ಅಂದ್ರೆ ಈಗ 23ಕ್ಕೆ ನಾವು ಹೋರಾಟ ಮಾಡಿವಿ, ಮನವಿ ಕೊಟ್ಟು ಹೋಲಕ್ ಬಂದಿಲ್ಲ. ನಾವು ದಾಖಲಾತಿ ಸಮೇತ ಪ್ರೂವ್ ಮಾಡ್ಬೇಕು. ಅಲ್ಲಂದ್ರೆ ನೀವು ನಮ್ಗೆ ಡೂಪ್ಲಿಕೇಟ್ ನಮ್ಗೆ ಪ್ರೂವ್ ಮಾಡ್ಬೇಕು. ಅದು ತಪ್ಪಿ ನಾವು ಶಿಕ್ಷೆ ನಾವು ಕ್ಷಮೆಗೆ ಹೋಗ್ತೀವಿ. ನಮ್ಗೆ ಏನ್ ಮಾಡ್ತೀರಿ ಮಾಡ್ರಿ. ಅಲ್ಲಂದ್ರೆ ನಾವು ಇವತ್ತ ನಮ್ದು ರಕ್ತ ಚೆಲ್ಲಿದ್ರೆ ನಮ್ಮ ಹಕ್ಕ ನಾವು ಪಡಿತೀವಿ. ನಾವು ಎಲ್ಲರೂ ಮಾಡ್ದಂಗ ನಾವು ಅನ್ಯಾಯ ಮಾಡ್ತಾ ಇರೋರು ಯಾರು? ತಹಸೀಲ್ದಾರರು, ಜಿಲ್ಲಾಧಿಕಾರಿಗಳು, ಮೇನ್ ಸರ್ಕಾರ ಹೊಣೆ ಅಲ್ಲ. ಸರ್ಕಾರ ಹೊಣೆ. ಅದಕ್ಕಾಗಿ ನಾವು ಏನಪ್ಪಾ ಅಂದ್ರೆ ಸದ್ಯಕ್ಕೆ 23ನೇ ತಾರೀಕು ನಾವು ಪ್ರತಿಭಟನೆ ಮುಖಾಂತರ ಮುಚ್ಚಿಯೇ ಕುಂದಿರ್ತೀವಿ. ಇವತ್ತು ಮಾಡಿಲ್ಲ ಮಡಿ ಹೋರಾಟ ಮಾಡ್ಬೇಕಂತ ವಿಚಾರ ಮಾಡಿದೆವು. ಯಾಕಪ್ಪ ಅಂದ್ರ ಈಗ ಪ್ರತಿ ಸಲ ಹೋರಾಟ ಮಾಡಿದೆವು. ಆಯ್ತು ಕೊಡ್ತೀವಿ ಅನ್ನೋದು ಲೆಟ್ರ್ ತಂದು ಹೋಗೋದು ಅದೇ ಉದ್ದೇಶ ಆಗ್ಯದ. ಅದಕ್ಕಾಗಿ ಮಾನ್ಯ ಗ್ರೇಟು ತಹಸೀಲ್ ಸಾಹೇಬರು ಒಂದು ಮಾತು ಕೇಳ್ತಿದ್ದೆವು. ನೀವು ನಮ್ಮ ಡೂಪ್ಲಿಕೇಟ್ ಇದ್ದೀರಿ ಹೇಳ್ತಿರಲ್ಲ, ದಾಖಲೆ ಸಮೇತ ಪ್ರೂವ್ ಮಾಡಿರಿ. ನೀವು ಕಾನೂನು ಬಹಿರವಾಗಿ ತವರ ಭಯ ಕೊಡ್ಲತ್ತೀರಿ. ಯಾಕೆ ಕೊಡ್ತಾ ಇದ್ದೀರಿ? ತವರ ಭಯ ಏನದ? ಪ್ರತ್ಯೇಕ ಒಂದು ನಿಮ್ಮ ಬೆಲೆ ಏನದ? ಸರ್ಕಾರ ಬೇಕಲ್ಲ ನಮಗೆ, ಸುತ್ತಲ ಇರ್ಬೇಕು, ಗೆಜೆಟ್ ಇರ್ಬೇಕು. ಅದು ತಂದು ತೋರಿಸ್ರಿ ನಮಗೆ. ನಾವು ಅದಕ್ಕೆ ತೋರಿಸ್ರಿ. ಅದಕ್ಕೆಲ್ಲ ಕರ್ನಾಟಕ ಇರುವಂಥ 88 ಹೊರತು ಬಿಟ್ಟು ಅವ್ರು ಇನ್ನೊಂದು ಯಾವ್ದು ಇಲ್ಲ. ನೀವು ಅದಾತ ತೋರಿಸ್ರಿ. ನಾವು ನಿಮ್ಗೆ ತಪ್ಪಾಗಿರೋ ಕ್ಷಮೆಕ್ಷೆ ನೀವು ಏನು ಭೀ ಶಿಕ್ಷೆ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಯಾಕಂದ್ರೆ ಎಲ್ಲರೂ ನಮ್ಗೆ ಸಾಕಾಗಿದೆ ಈಗ ಹೋರಾಟ ಮಾಡಿ. ಅದಕ್ಕಾಗಿ 23ನೇ ತಾರೀಕು ನಾವು ಸೋಮವಾರ ದಿವಸ ಬಸವೇಶ್ವರ ಸರ್ಕಲ್ದಿಂದ ಪ್ರತಿಭಟನೆ ಮುಖಾಂತರ ಮುಚ್ಚಿ ಆಗ್ತಾ ಇದ್ದೀವಿ. ನಾವು ಇನ್ನೂ ಒಂದ್ಸಲ ಶಾಸಕರಿಗೆ, ಮಾಜಿ ಶಾಸಕರಿಗೆ, ಎಲ್ಲ ಪಕ್ಷದ ಅಭ್ಯರ್ಥಿಗಳಿಗೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಯದ. ನಮ್ಮ ಸಮಾಜ ಹೊಡ್ಕೊಂಡಿರಿ. ಅದು ಮತ್ತು ಕಾನೂನುಬದ್ಧವಾಗಿ ಇವತ್ತು ಹೇಳ್ತಾರವರು ನಾಯಕ ಸಮಾಜದವ್ರು ಏನು ಹೇಳ್ತಾರಪ್ಪ ಅಂದ್ರೆ
ನೀವು ಡೂಪ್ಲಿಕೇಟ್ ಇದ್ದೀರಿ, ನಿಮಗೆ ಬರ್ಲಿಕ್ಕೆ ಬ್ಯಾಡ ಅಂದಿಲ್ಲ, ನೀವು ಕೃಷಿಶಾಸ್ತ್ರ ಅಧ್ಯಯನ ಆಗಲಿ, ರಾಷ್ಟ್ರಪತಿ ಅಂಕಿತ ಆಗಲಿ, ನಾವು ಹೇಳ್ತೀವಿ ಅವ್ರಿಗೆ ನಾವು ಕೃಷಿಶಾಸ್ತ್ರ ಅಧ್ಯಯನ ಆಗ್ಯದ, ರಾಷ್ಟ್ರಪತಿ ಅಂಕಿತ ಆಗ್ಯದ, ಆಯ್ತು ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಪಾಸ್ ಆಗ್ಯದ, ಎಲ್ಲ ರೀತಿಯಾಗಿ ನಾವು ಕಾನೂನಾತ್ಮಕ ಬಂದಿವಿ. ನೀವು ಡೂಪ್ಲಿಕೇಟ್ ಇದ್ದೀರಿ, ನೀವು ಸುಗ್ರೀವಾಜ್ಞೆ ಮುಖಾಂತರ ಬಂದವ್ರು ನೀವು ಇದ್ದೀರಿ, ಇನ್ನೂ ಕೃಷಿಶಾಸ್ತ್ರ ಅಧ್ಯಯನ ಆಗಿಲ್ಲ. ಓಪನ್ ಆಗಿ ನಾವು ಪತ್ರಿಕೆ ಮುಖಾಂತರ ನಿಮ್ಗೆ ಮನವಿ ಮಾಡ್ತಾ ಇದ್ದೀನಿ, ನೀವು ಓಪನ್ ಆಗಿ ನೀವು ಬಿ ದಾಖಲಾತಿ ತೊಗೊಂಬರ್ರಿ, ನಾವು ದಾಖಲಾತಿ ತೊಗೊಂಬರ್ತೀವಿ. ಅದು ಯಾರು ತತ್ತದ ನೋಡಮ್, ಇದು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮಗೆ ನಾ ಪತ್ರಿಕೆ ಮುಖಾಂತರನ ಓಪನ್ ಆಗಿ. ಅದಕ್ಕಾಗಿ ಈಗ ಗ್ರೇಟು ತಹಶೀಲ್ದಾರ್ ಸಾಬ್ರು ಅವತ್ತು ನೀವು ನಮ್ಮ ಪತ್ರಿಕೆ ಮುಖಾಂತರ ನಿಮ್ಗೆ ಮನವಿ ಮಾಡ್ತಾ ಇದ್ದೀನಿ, ಅವತ್ತು ನೀವು ರಜೆ ಹಾಕಿ ಹೋಗ್ಬಾರ್ದು, ರಜೆ ಹಾಕಿ ಹೋಗ್ಬಾರ್ದು ಅವತ್ತ. ಯಾಕಂದ್ರೆ ಮೊದಲು ಒಂದ್ಸಲ ಹೋರಾಟ ಮಾಡಿದ್ರೆ ಹಿಂಗೆ ಹೋಗಿದ್ವಿ ರಜೆ ಹಾಕಿ, ನೀವೇ ಇರಬೇಕು. ಯಾಕಂದ್ರೆ ಇವತ್ತ ಶಾಸಕರನ್ನು ಒಂದು ಮಾನ್ಯ ಒಂದು ಮೀಟಿಂಗ್ ಮಾಡಿರತ್ತ, ಗಮನಕ್ಕೆ ಬಂದು ಅದನ್ನು ಹೇಳ್ತೀವಿ. ಅದ್ರಾಗೇನು ಓಪನ್ದಾಗ ಒಂದು ತಹಶೀಲ್ದಾರ್ದವ್ರಿಗೆ ಏನತ್ತ ಅವ್ರದ್ದು ಕೊಡು ಅಂತ ಹೇಳಿರತ್ತ, ಅವ್ರೇನು ನಾಟಕ ಮಾಡ್ಯಾರೋ ಏನು ಮನಸ್ಪೂರ್ವಕ ಹೇಳ್ಯಾರೋ ಗೊತ್ತಿಲ್ಲ. ಅದಕ್ಕಾಗಿ ಇಲ್ಲಿಕಂದ್ರೆ ಇಲ್ಲಿ ಇರಬೇಡ ಹೋಗುವ ನಾವು ಸುದ್ದಿ ಬಂದ. ಅದಕ್ಕೆ ಇರ್ತಾರೋ ಯಾರು ಬಿಡ್ತಾರೋ ಯಾವ ಅಧಿಕಾರ ನಮ್ಗೆ ಗೊತ್ತಿಲ್ಲ. ಒಟ್ಟು ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ಆಗ್ಯದ, ಸರ್ಟಿಫಿಕೇಟ್ ಕೊಡ್ಸ್ಬೇಕು, ನ್ಯಾಯ ಕೊಡ್ಸ್ಬೇಕು ಅಷ್ಟೇ. 10 ತಿಂಗಳಾಯ್ತು ಶಾಲಿ ಮಕ್ಕಳು ಒದ್ದಾಡ್ಲಕತ್ತಾವ. ಅದಕ್ಕಾಗಿ ಇನ್ನು ಹೆಚ್ಚಿಗೆ ಏನು ಹೇಳಲ್ಲ. ನಮ್ಮ ತಳವಾರ ಸಮಾಜ ಜನರು ಹೆಚ್ಚಿಗೆ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ತೇವೆ. ನಮ್ಮ ತಳವಾರ ರಾಜ್ಯ ಸಮಿತಿ ವತಿಯಿಂದ ಇವತ್ತು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ತಳವಾರ ಸಮಾಜಕ್ಕೆ ಅನ್ಯಾಯ ಆಗುವ ಕುರಿತು ನಮ್ಮ ಸ್ಥಳೀಯ ಶಾಸಕರಲ್ಲಿ ಮತ್ತು ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಸಾಬ್ರಲ್ಲಿ ಮತ್ತು ತಿಪ್ಪಣ್ಣ ಕಮಕನೂರು MLC ಸಾಬ್ರಲ್ಲಿ ನಮ್ಮ ತಳವಾರ ಸಮಾಜಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಅನ್ನುವ ಸಮಾಜದ ಬಗ್ಗೆ ಒಂಚೂರಾದ್ರೂ ನೀವು ನಮ್ಮ ಸಮಾಜಕ್ಕೆ ಸ್ವಲ್ಪ ಗಮನಹರಿಸಬೇಕಾಗಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ನಾವು ಕೇಳ್ತಾ ಇದ್ದೀವಿ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬಹುದಿನಗಳಿಂದ ಹೋರಾಟ, DC ಆಫೀಸ್ ಎದುರುಗಡೆ 3, 4, 5 ತಿಂಗಳವರೆಗೆ ಹೋರಾಟ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದರೂ ಇವತ್ತು ಕ್ಯಾರೆ ಅನ್ನದ ಸರ್ಕಾರ ಇವತ್ತು ತಳವಾರ ಸಮಾಜಕ್ಕೆ ಮಲತಾಯಿ ಧೋರಣೆಯನ್ನು ತೋರ್ತಾ ಇರುವ ಈ ಕಾಂಗ್ರೆಸ್ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ. ಯಾವ ಕಾರಣಕ್ಕೆ ಅಂದರೆ ಅಫ್ಜಲ್ಪುರ ತಾಲೂಕಿನಲ್ಲಿ 15ರಿಂದ 20 ಸಾವಿರ ತಳವಾರ ಸಮಾಜವನ್ನು ಇದ್ದು ನಮ್ಮ ಸಮಾಜಕ್ಕೆ ಶಾಲೆ ಮಕ್ಕಳಿಗೆ ಸರ್ಟಿಫಿಕೇಟ್ ಆಗಲಿ, ನೌಕರಿಯವರಿಗಾಗಲಿ ಯಾವುದೇ ಸಹಕಾರ ಮತ್ತು ಹಿಂದುಳಿದ ಸಮಾಜಕ್ಕೆ ಮೇಲೆತ್ತುವಂಥ ಸಹಕಾರ ಈ ಕಾಂಗ್ರೆಸ್ ಸರ್ಕಾರ ನಮಗೆ ಮಾಡಬೇಕು. ಯಾಕೆ ಮಾಡ್ತಾ ಇಲ್ಲ ಅದನ್ನೇ ನಮಗೆ ಒಂದು ಅರ್ಥ ಆಗ್ತಾ ಇಲ್ಲ. ದಯಮಾಡಿ ಇವತ್ತು ಅಫ್ಜಲ್ಪುರ ನಮ್ಮ ಶಾಸಕರಲ್ಲಿಯೂ ನಾವು ಹಲವಾರು ಬಾರಿ ಫೋನ್ ಮಾಡಿ ಹೇಳಿದ್ದೀವಿ. ಮತ್ತೇನಪ್ಪ ಅಂದ್ರೆ ಅಫ್ಜಲ್ಪುರ ತಾಲೂಕಿನ ಶಾಸಕರ ಮನೆ ಮುಂದೆ ನಾವು ಕುತ್ಕೊಂಡು ಹೋರಾಟ ಮಾಡಿದ್ದೀವಿ. ಮತ್ತು ಏನಪ್ಪ ಅಂದ್ರೆ ಅಫ್ಜಲ್ಪುರದಿಂದನೂ ಮಾಡಿದ್ದೀವಿ, ಅಫ್ಜಲ್ಪುರ ಸಮಾಜ ವತಿಯಿಂದನೂ ಮಾಡಿದ್ದೀವಿ. ಇವತ್ತು ಮತ್ತು ಗುಲ್ಬರ್ದಾಗ ಏನಪ್ಪ ಪ್ರಿಯಾಂಕಾ ಸಾಬ್ರ ಮನೆ ಮುಂದೂ ಮಾಡಿದ್ದೀವಿ. ಮತ್ತೇನಪ್ಪ ಅಂದ್ರೆ ಅಲ್ಲಿ ಖನಿಜಾ ಫಾತಿಮಾ ಅವ್ರ ಮನೆ ಮುಂದೂ ಮಾಡಿದ್ವಿ, ಬಸವರಾಜ್ ಮುತ್ತಿಮೂಡ್ ಅವ್ರ ಮನೆ ಮುಂದೂ ಮಾಡಿದ್ದೀವಿ. ಮತ್ತೇನಪ್ಪ ಅಂದ್ರೆ ಜಾಧವ್ ಅವ್ರ ಮನೆ ಮುಂದೂ ಮಾಡಿದ್ದೀವಿ. ನಮಗೆ ಸಿದ್ದರಾಮಯ್ಯನ ಸರ್ಕಾರ ರೈತರಿಗೆ ಒಳ್ಳೇದಾಗಲಿ ಅಂತೇಳಿ ಬಯಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು ಇವತ್ತು 3, 4, 5 ತಿಂಗಳಗಟ್ಟಲೆ ಹೋರಾಟ ಮಾಡಿದ್ರು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಮತ್ತು ನಾವು ಎಲ್ಲ ರೀತಿಯಿಂದ ನಾವು ಹೇಳಬೇಕಾಗ್ತದೆ. ನಾವು ಎಲ್ಲ ಶಾಸಕರಿಗೆ ಏನು ಹೇಳಿದ್ದೀವಿ ಅಂದರೆ ಬೆಳಗಾವಿ ಅಧಿವೇಶನ ಟೈಮದ ಸಮಯದಲ್ಲಿ ನಮ್ಮ ಸಮಾಜದ ಬಗ್ಗೆ ಒಂದು ಸ್ವಲ್ಪ ದನಿ ಎತ್ತಿ ಅಂತ ಹೇಳಿದ್ವಿ. ಅವರು ಅಷ್ಟೇ ಯಾರು MLAಗಳು 5, 6, 8 ಮಂದಿ ಶಾಸಕರ ಮನೆ ಮುಂದೆ ಹೋರಾಟ ಮಾಡಿದ್ರು ಅವರು ದನಿ ಎತ್ತಲಿಲ್ಲ. ಯಾಕೆ ಎತ್ತಲಿಲ್ಲ ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ನಮ್ಮ ತಳವಾರ ಸಮಾಜಕ್ಕೆ ನೀವು ಬೆಂಬಲ ಕೊಡಬೇಕು. ದಯಮಾಡಿ ನಮ್ಮದು ಏನೇ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜಕ್ಕೆ ನಿಮ್ಮದು ಆಶೀರ್ವಾದ ಇರಬೇಕು. ಮತ್ತು ದಯಮಾಡಿ ಪ್ರಿಯಾಂಕಾ ಸಾಹೇಬರು ನೀವು ನಮಗೆ 2ನೇ ಅಂಬೇಡ್ಕರ್ ಇದ್ದಂಗ, 2ನೇ ದೇವರು ಇದ್ದಂಗ ನಮ್ಮ ಸಮಾಜಕ್ಕೆ ಎತ್ತಿಡಿಯುವಂಥ ಕೆಲಸ ಮಾಡಿರಿ ದಯಮಾಡಿ. ಇಲ್ಲಾದರೆ ನಾವು ಅಫ್ಜಲ್ಪುರ ತಾಲೂಕು ವತಿಯಿಂದ ಕಲಬುರಗಿ ಮತ್ತು ತಳವಾರ ಮಹಾಸಮಾಜದ ವತಿಯಿಂದ ನಾವು ದೊಡ್ಡ ಹೋರಾಟ ರೂಪಿಸಬೇಕಾಗುತ್ತದೆ. ದಯಮಾಡಿ ನೀವು ಏನಪ್ಪಾ ಅಂದ್ರೆ ನಮ್ಮ ಸಮಾಜಕ್ಕೆ ನೀವು ಏನದ ಒಳ್ಳೇದಾಗಂತ ಕೆಲಸ ಮಾಡಿ. ದಯಮಾಡಿ ಸ್ವಲ್ಪ ದಿನಗಳಲ್ಲಿ ನಮ್ಮದು ಎಲ್ಲ ಮಕ್ಕಳಿಗೆ ಶಾಲೆ ಸರ್ಟಿಫಿಕೇಟ್ ಬಹಳ ಅಡಚಣೆ ಇರೋದ್ರಿಂದ ನಮಗೆ ಬಹಳ ನೋವಾಗ್ತಾ ಇದೆ. ಇಲ್ಲಾದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ. ಇಷ್ಟು ಹೇಳಿ ನಮ್ಮ ಭಾಷಣ ಮುಗಿಸ್ತೇವೆ. ನಮಸ್ಕಾರ, ನಾನು ಶರಣು ದೇವಣಜಿ, BJP ST ತಾಲೂಕು ಅಧ್ಯಕ್ಷ. ನಾವು ಈಗಾಗಲೇ
ತಳವಾರರಿಗೆ ಎಷ್ಟೇ ಕಷ್ಟ ತಡೆ ಹಿಡ್ದಾರ ಗೇಟು ತಹಸೀಲ್ದಾರ್ ಶರಣ ಬಸಪ್ಪ ಗೇಟು ತಹಸೀಲ್ದಾರ್ ಅವರು. ಗೇಟು ತಹಸೀಲ್ದಾರ್ ನಿಮ್ಗೆ ಕೈ ಮುಗಿತೀವಿ, ನಮ್ಮ ಜಾಗಿಗೆ ನೀವೇ ಇದ್ರಿ, ನಿಮ್ ಮಕ್ಕಳು ಇದ್ರಿ ಮೆಟ್ಲು ನೋವಾಗ್ತಿತ್ತು ಗೊತ್ತಾ. ಇವತ್ತಿನ ದಿನ ನಮ್ಗೆ ಎಷ್ಟು ಅನ್ಯಾಯ ಆಗ್ಲಕತ್ತದಪ್ಪ ಅಂದ್ರ ಇವತ್ ನಮ್ಮ ಮಕ್ಕಳು ಭವಿಷ್ಯ ನಿಂದಿರ್ಕತ್ತದ, ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ಲಕತ್ತದ. ಮತ್ತ ಇವತ್ತಿನ ದಿನ ಸಾಲಿ ದಾಖಲಾತಿಗಳು ಪ್ರತಿಯೊಂದು ಇವತ್ತು ಆಧಾರ್ ಕಾರ್ಡ್ ಮತ್ತು ಟಿಸಿ ಇದು ಕಾಸ್ಟ್ ಕೇಳ್ತಾರ. ನಮ್ಮ ಮಕ್ಕಳಿಗೆ ನಾವ್ ಹೆಂಗ ಅಡ್ಮಿಷನ್ ಮಾಡ್ಬೇಕ್ರಿ? ಅರ್ಥ ಮಾಡ್ಕೋಬೇಕು. ಗೇಟು ತಹಸೀಲ್ದಾರ್ ಮತ್ತು MLA ಸಾಬ್ರಿಗೆ ಕೈ ಮುಗಿತೀವಿ. MLA ಸಾಬ್ರೆ ವೋಟಿಂಗ್ ಇಲೆಕ್ಷನ್ ಬಂದ ತಳವಾರ ನೆನಪಿ ಬರ್ತಾರ, ಈಗ ಯಾರು ನೆನಪಿ ಬರಲ್ಲ. ಒಂದು ಅಧಿವೇಶನದಲ್ಲಿ ತಳವಾರ ಬಗ್ಗೆ ಅಫಜಲ್ಪುರ ತಾಲೂಕು ಬಗ್ಗೆ ಒಂದ್ ಜರನು ದನಿ ಎತ್ತಿರಿಲ್ಲ. ಮತ್ ಗೇಟು ತಹಸೀಲ್ದಾರಿಗೆ ಒಂದಿನರೇ ಕೂಡಪ್ಪ ಅಂತ ಹೇಳಿಲ್ಲ. MLA ಸಾಬ್ರೆ ನೀವು ತಳವಾರರಿಗೆ ಹಿಂದೂ ತುಳಿತಾ ಇದ್ರಿ, ಈಗ ಮುಂದೂ ತುಳಿಲಿಕ್ಕತ್ತೀರಿ. ಮುಂಬರ ದಿನಗಳಲ್ಲಿ ನಿಮ್ಗ ಯಾವ ತರ ಪಾಠ ಕಲಿಸ್ಬೇಕು ಅನ್ನೋದು ಈಗಾಗಲೇ ತಳವಾರಿಗೆ ಅವರು ಮುಡ್ಯಾದ. ಇದು ಹೆಚ್ಚಿಗೆ ಹೇಳಂತ ವಿಷಯ ಇಲ್ಲ ನಿಮ್ಗ. ಮತ್ತು ನಮ್ಗೆ BJP ಸರ್ಕಾರ ಕೊಟ್ಟದ 20 ಎಷ್ಟಪ್ಪ ಅಂದ್ರ 20-21 ಸಾಲಿನ ನಮ್ಗೆ ಕೊಟ್ಟದ. ನಾವ್ ಎಲ್ಲಿ ಯಾವಾಗ ಪ್ರಕಾರ ಒಂದರಲ್ಲಿ ತಳವಾರರು 88H ತಳವಾರ ಜಾತಿ ಪರಿಸ್ಥಿತಿ ಪಂಗಡ ಪಟ್ಟಿಗೆ ಸೇರ್ಯಾದ. ಆದ್ರೂ ಕೂಡ ನಮ್ಗೆ ನ್ಯಾಯ ಕೊಡಲಾಗಿರಿ. ಅದಕ್ಕ ನಾನು ಏನ್ ಹೇಳ್ತೀವಪ್ಪ ಅಂದ್ರ ನೀವು ಇದು ಮಾಡ್ರಿ, ಪರಿಶೀಲನೆ ಮಾಡ್ರಿ. ಇವತ್ತು ಬರ್ರಿ, RI ಅದಾರ, ತಲಾಟೆ ಅದಾರ, ಮಿಲಿಟರಿ ತಹಸೀಲ್ದಾರ್ ನೀವು ಕೂತು ಕೊಡ್ಬೇಡ್ರಿ, ಮನಿ ತಿರುಗ್ರಿ. ತಳವಾರ ನಿಜವಾದ ತಳವಾರ ಅವ್ರ ಅಪ್ಪನ ದಾಖಲೆ ತಳವಾರ ಆದೋ ಇಲ್ಲೋ, ಮಗನ್ ತಳವಾರ ಆದೋ ಇಲ್ಲೋ, ಮತ್ತ ಅವ್ನ ಮಗನ್ ತಳವಾರ ಆದೋ ಇಲ್ಲೋ, ನೀವೆಲ್ಲೇ ಕೂತು ಯಾರು ರಿಜೆಕ್ಟ್ ಮಾಡಿದ್ರಿ ಹಂಗ? ನಾನು ಒಬ್ಬ ಲಿಂಗಾಯತ ಕೊಡ್ರಿ, ನನಗೆ ನಾನು ದಾಖಲಾತಿ ಕೊಡ್ತೀರ. ಇಲ್ಲ ದಲಿತ ಕೊಡ್ರಿ, ನೀವು ಕೆಲಸ ಏನು RI ಹಚ್ಚಿಟ್ಕೋ ಕೂರಿ ಪಂಚನ ಮಾಡ್ಕೊಂಡ್ ಬರ್ತೇಳಿ ಗುಗ್ಗೋ ಎಲ್ಲೆಲ್ಲಿ ಇವತ್ತು ಪ್ರತಿಯೊಂದು ಹಳ್ಳಿ ಒಳಗೆ ಹಚ್ಚಿಬಿಟ್ರಿ. ಇವ್ರು ತಳವಾರ ಆರಿಲ್ಲ, ಸಾಲಿ ದಾಖಲಾತಿಯಾಗ ಆದೇ ಇಲ್ಲ. ಈ ವಿಷಯ ಯಾಕತ್ತಲ್ಲಿದ್ದೀನಿ? ನೀವೆಲ್ಲೇ ಕೂತು ನೀವೆಲ್ಲ ಕೋಳಿ ಕಬ್ಬಲಿಗಿದ್ದೀರಿ, ನೀವು ಅವ್ರಿದ್ದೀರಿ, ಇವ್ರು ನಾವು ನಿಜವಾದ ತಳವಾರ ರೀ. ನಮ್ ದಾಖಲಾತಿ ಬಂದು ಚೆಕ್ ಮಾಡ್ರಿ. ನೀವು ಯಾವ ಒಬ್ಬ ಶಿಕ್ಷಕ ಇದು ಮಾಡಿನ ಯಾವೇ ಇರ್ಲಿ, ಇವತ್ತು ನಂದೇ ನೋಡ್ರಿ ಬಂದು ನೀವು ನೋಡೋದಿಲ್ಲ ಬಿಡೋದಿಲ್ಲ, ಎಲ್ಲಾ ತಳವರಿಗೆ ಅನ್ಯಾಯ ಮಾಡಿದ್ರ ಇದು ಏನಾಗ್ತದ? ಮುಂಬರ ಜನಗಳಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ತಳವಾರ ವತಿಯಿಂದ ತಳವಾರ ಮತ್ತು ಬೇಡಿಕೆಗಳಿವೆ. ಮತ್ತು ಅಫಜಲ್ಪುರ ತಾಲೂಕಿನ ಪ್ರತಿಭಟನೆ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಂತ ಕೆಲಸನೂ ಮಾಡ್ತೀವಿ. ಇವತ್ತು ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳು ಭವಿಷ್ಯ ಆಗ್ಲಾಗತ್ತದ. ಇವತ್ತು ಮಕ್ಕಳು ನಾವು ಒತ್ತಡೆ ಬಂದು ತಹಸೀಲ್ ಆಫೀಸ್ ಮುಂದೆ ಕೂತು ಬಿಡ್ತೀವಿ, ಏನಾಗ್ತದ ಅಲ್ಲಿ? ಇವತ್ತ ದಿನ ನಾವು ನಮಗೆ ನ್ಯಾಯ ಇಲ್ಲ ಎಲ್ಲಿರ್ಬೇಕ್ರಿ? ನೀವೇ ಇವಾಗ ನಮ್ಗೆ ಊಟ ಕೂಡ ಮತ್ತೆ ಏನ್ ಮಾಡೋದು? ನಮ್ಮ ಮಕ್ಕಳ ಭವಿಷ್ಯನ ಹೆಂಗ್ ಮಾಡ್ಬೇಕು ಅಂತ ದಿನ ಇವತ್ತು ಕಮ್ಮಕನವ್ರು ಹೇಳಿದ್ರು ಇಲ್ರಿ, ನಾಳೆ ನಿಮ್ಮದು ಅಧಿವೇಶನದಿಂದ ಹೇಳಿದ್ರು ಪಾಠ ಬಿಟ್ರು. ಏನ್ ಸರ್ ನೀವೊಬ್ರು MLC, ಜಿಲ್ಲಾದ MLC, ಇವತ್ತು ತಳವಾರ ಸಮಾಜದಲ್ಲಿ ಸ್ವಲ್ಪನೂ ಕನಿಕಾರಿಲ್ಲ. ಅರ್ಥ ಮಾಡ್ಕೋಬೇಕು. ಕೆಲವೊಬ್ರು ಹೇಳ್ತಿರ್ತಾರೆ ಇಲ್ರಿ ಸದ್ಯ ಕ್ವಾರ್ಟರ್ ನಿಮ್ಗ, ನಾಳೆ ನೀವು ತಗೋರಿ. ತಹಸೀಲ್ದಾರ್ ಹೇಳಕ್ಕಾಗಲ್ರಿ, ತಹಸೀಲ್ದಾರ್ ಹೇಳಕ್ಕಾಗಲ್ಲ. ಯಾರೋ ಏನೋ ಮಾತಾಡ್ತೀರಿ, ಏನೋ ಮಾಡ್ತೀರಿ, ಇದು ಅನ್ಯಾಯ ಆಗ್ಲಕ್ಕ ಹಳ್ಳಿ ಒಳಗೆ ಅರ್ಥ ಮಾಡ್ಕೋಕ್ ಆಗಲ್ಲ. ಸಿಂಧು ಇಸ್ಬಿಟ್ಟು ಯಾರು ಸಿಂಧು ಇಸ್ಬಿಟ್ಟಿಲ್ಲ ಯಾರದು ನೀವು ಸುಮ್ಮನೆ ಬಣ್ಣದ ಮಾತು ಹೇಳ್ಕತ್ತೀರಿ. ತಳವಾರಿಗೆ ಅನ್ಯಾಯ ಆಗ್ಲಕತ್ತದ. ಮತ್ತ ನಾವ್ ಹೇಳ್ತೀವಿ ನಮ್ಮ ಯಾರದೇ ಅಲ್ಲಿ ಕೋಳಿ ಕಬ್ಬಲಿಗೆ ಇದ್ದವ್ರು ಅವ್ರು ಕುಳಿಯಬೇಡ್ರಿ, ಕೇಸ್ ಹಾಕ್ರಿ ಅವ್ರ ಮ್ಯಾಗ, ಅವಶ್ಯವೇ ಕೇಸ್ ಹಾಕ್ರಿ. ಇವತ್ತು ನಾನೇ ಡೂಪ್ಲಿಕೇಟ್ ನನ್ನ ಮೇಲೆ ಕೇಸ್ ಹಾಕ್ರಿ, ನೀವು ಕೆಲಸ ಮಾಡ್ಬೇಕು. ನೀವು ಇವತ್ತ ನಾವು ತಳವಾರ ಅಂತ ಹೇಳಕ್ ಹೆಮ್ಮೆಯಿಂದ ಹೇಳ್ತೀವಿ ನಾವು. ಅವ್ರು ತಗೋತಾರಿ, ಇವ್ರು ತಗೋತಾರಿ. ಶರಣ ಬಸಪ್ಪ ಗೇಟು ತಹಸೀಲ್ದಾರಿಗೆ ಮತ್ತೊಮ್ಮೆ ಕೈ ಮುಗಿತೀನಿ, ಸರಿ ಕೆಲಸ ಮಾಡ್ಬೇಕು. ನೀವೇ ಹಾಕ್ತಿರಿ ಹಳ್ಳಿ 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 ಹಳ್ಳಿ. ಯಾಕೆ ಇದಕ್ಕೆ ಜವಾಬ್ದಾರಿ ನೀವೇ ಇರ್ಬೋದು? ಯಾಕೆ ನೀವೇ ಸಂವಿಧಾನ ಬರೆದಿರ ಅನ್ಸಕತ್ತ ನನಗ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಾನೂನು ಬರ್ದಾರ, ಎಲ್ಲರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ. ಇವತ್ತಿನ ನಮಗ ಏನಾದ್ರೂ ಒಂದೇ ರೀತಿಲಿ ಅನ್ಯಾಯ ಅಲಕತ್ತ ಗೇಟು ತಹಸೀಲ್ದಾರಿಂದನೂ ಅಲಕತ್ತ ನಾನು ಅನ್ಕೋತೀನಿ. ಯಾಕೆ ನಮಗ್ ಅನ್ಯಾಯ ಬಹಳ ಅಲಕತ್ತದ. ಅದಕ್ಕೆ ಮುಂಬರ ದಿನಗಳಲ್ಲಿ ನೀವು ಈಗಾಗಲೇ ಒಂದು ಹಂತಕ್ಕೆ ಬಂದ್ರ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಇಲ್ಲಾದ್ರೆ ನಾವು ಉಗ್ರವಾದಿ ಹೋರಾಟ ಇವತ್ತು ಏನಾದ್ರೂ ಆಗಲ್ಲ ಅಂತೇಳಿ ನಾವು ಮುಂದಿಟ್ಟುಕೊಂಡು ಹೋರಾಟ ಮಾಡಕತ್ತೀವಿ. ನಮ್ಮ ತಳವಾರ ಬಂಧುಗಳಿಗೆ, ಅಫಜಲ್ಪುರ ತಾಲೂಕಿನ ರಾಜ್ಯಮಟ್ಟ ತಳವಾರರಿಗೆ ಕೈ ಮುಗಿದು ಹೇಳ್ತೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅವತ್ತ ಬರ್ಬೇಕಂತೇಳಿ ನಾವು ಹೇಳ್ತೀನಿ. ದಿನಾಂಕ 23/2/2026 ಸೋಮವಾರ ಸಮಯ 11 ಗಂಟೆಗೆ ಬಸವೇಶ್ವರ ವೃತ್ತಿಯಿಂದ ಮೆರವಣಿಗೆ ಹೋರಾಟ ಪ್ರತಿಭಟನೆ ಮೂಲಕ ನಾವು ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ಬೇಕಂತೇಳಿ ನಾವು ತಳವಾರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳು. ಇರ್ತದೆ ಸಮಾಜಕ್ಕೆ ಕಳ್ಕಳಿ ಇಲ್ಲ ಅಂತವ್ರಿ. ಸಮಾಜಕ್ಕೆ ಕಳ್ಕಳಿ ಇತ್ತಂದ್ರೆ ಅವ್ರು ಎತ್ತಿರು ಮಾತಾಡ್ತಿರು. ಸಮಾಜ ಅದನ್ನ ನಿಂದತೈಕೆ ಅವ್ರು ಅಧಿಕಾರ ಮಾಡ್ಬೇಕು ಅಷ್ಟೇ. ಈಗ ನಿಮ್ಮವರೇ ಆದಂತ ತಳವಾರ ಸಮಾಜದವರು ಅಥವಾ ನಿಮ್ಮ ಸಮುದಾಯದವರು ಎಷ್ಟಿ ಬೇಕು ಅಂತ ಹೇಳಿ ಹೋರಾಟ ಮಾಡೋದು ಒಂದು ತಂಡ ಆದ್ರೆ, ಇನ್ನೊಂದು ತಂಡ ಸರ್ಕಾರದ ಪ್ರತಿನಿಧಿಯಾಗಿ ನಿಮ್ಮ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ನಿಮ್ ಸಮಾಜದ ಬಗ್ಗೆ
ಒಂದಿಷ್ಟು ಜನರಿಗೆ ಕಳಕಳಿ ಇದೆ, ನಿಮ್ಮ ಸಮಾಜದಲ್ಲಿ ಇನ್ನೊಂದು ಡಿವೈಡ್ ಅಂಡ್ ರೂಲ್ ಇದೆ. ಹೌದ್ರಿ. ಇಲ್ಲ ಸರ್, ನಾವೇನ್ ಹೇಳ್ತೀವಿ, ತಳವಾರ ಸಮುದಾಯದವ್ರು ನಮ್ಗೆ ಯಾರು ವಿರೋಧಿಗಳಿಲ್ಲ, ಬ್ಯಾರೆ ಸಮುದಾಯದ ವಿರೋಧಿಗಳು ಹೋಗ್ತಾರ. ಆದ್ರೆ ನಮ್ ಬಗ್ಗೆ ತಿಪ್ಪಣ್ಣಪ್ಪ ಕಮಕ್ನೂರವ್ರು ಯಾರು? ಸೋದರ ಸಮಾಜ ಕೆಲವು ತಿಪ್ಪಣ್ಣಪ್ಪ ಕಮಕ್ನೂರವ್ರು ಯಾರು? ಅವ್ರು ಅವ್ರು ಯಾಕೆ ಧ್ವನಿ ಎತ್ತಾ ಇಲ್ಲ? ಅದೇ ಸರ್, ಧ್ವನಿ ಎತ್ತಾ ಇಲ್ಲ. ಯಾಕೆ ಎತ್ತಾ ಇಲ್ಲ? ಬಿಜೆಪಿದವರು ಮಾತ್ರ ಎತ್ತುವಂತದ್ದೇ ಅದನ್ನ ಅಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡ್ಬೇಕಾದ್ರೂ ಒಂದ್ ಮಾತು ಧ್ವನಿ ಎತ್ತಲ್ಲ. ಒಂದು ಪ್ರತಿಭಟನೆ ತಳವಾರ ಸಮುದಾಯದವರು ನಮ್ಗೆ ಎಷ್ಟಿ ಬೇಕಂತ ಹೇಳಿ ಕಲಬುರಗಿಯಲ್ಲಿ ದೊಡ್ಡ ಹೋರಾಟ ಮಾಡಿದ್ರು. ಅಲ್ಲಿ ವಿರೋಧ ಶಕ್ತಿಗಳೇ ಜಾಸ್ತಿ ಇದ್ವು ನಿಮ್ ಸಮುದಾಯದಲ್ಲಿ. ಮತ್ತೆ ನೀವು ನೋಡಿದ್ರೆ ಇಲ್ಲಿ ಅಫ್ಜಲ್ಪುರದಲ್ಲಿ ಹೋರಾಟ ಮಾಡ್ತಾರೆ. ಸರ್ ಫಸ್ಟ್ ಮುತ್ತಿಗೆ ಆಗ್ತಾ ಇದೀರಿ, ಮುತ್ತಿಗೆ ಆಗ್ತಾ ಇದೆ. ಇಲ್ಲಿಂದ ಪ್ರಾರಂಭವಾಗಿ ನಿಮ್ ಕರ್ನಾಟಕದಾದ್ಯಂತ ತಳವಾರ ಪರಿಹಾರದವ್ರಿಗೆ ನ್ಯಾಯ ಸಿಗ್ತದೆ ಅಂತ ಏನಾದ್ರು ಭರವಸೆ? ಏನ್ ಸರ್? ಈಗ ನೀವು ಅಫ್ಜಲ್ಪುರದಲ್ಲಿ ಉಗ್ರವಾದ ಮುತ್ತಿಗೆ ಪ್ರತಿಭಟನೆ ಮಾಡಿ ಮುತ್ತಿಗೆ ಹಾಕ್ತೀನಿ ಅಂತ ಹೇಳಿ ಹೇಳಿದ್ರಿ, ಮಾಡ್ತಾ ಇದ್ದೀರಿ ಸೋಮವಾರ. ಅಫ್ಜಲ್ಪುರದಲ್ಲಿ ಇಡೀ ಕರ್ನಾಟಕದ ಒಂದು ಭಾಗ ಅಫ್ಜಲ್ಪುರದಲ್ಲಿ ಕೊಟ್ರೆ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಕೊಡ್ತಾ ಇದ್ದಾರೆ. ಇಲ್ಲ, ಅಫ್ಜಲ್ಪುರದಲ್ಲಿ ಕೊಡ್ತಾ ಇಲ್ಲ, ಗುಲ್ಬರ್ಗ ಜಿಲ್ಲೆಯಲ್ಲಿ ಕೊಡ್ತಾ ಇಲ್ಲ, ಕಲಬುರಗಿ ಜಿಲ್ಲೆ ಇಲ್ಲಿ ಎಲ್ಲಾ ಜಿಲ್ಲೆಯೊಳಗೆ ಇಲ್ಲೇ ದಾವಣಗೆರೆ ಕೊಡ್ತಾರ, ದಾವಣಗೆರೆ ಕೊಡ್ತಾರ. ಎಲ್ಲಾ ಜಿಲ್ಲೆ ಕೊಡ್ತಾರ. ಯಾದಗಿರಿ ಒಟ್ಟು ಗುಲ್ಬರ್ಗ ಬಿಟ್ಟು ಎಲ್ಲಾ ಜಿಲ್ಲೆಯೊಳಗೆ ಚಾಲೋ ಅವ. ಅಫ್ಜಲ್ಪುರದಲ್ಲಿ ಯಾಕೆ ಕೊಡ್ತಾ ಇಲ್ಲ? ಅದಕ್ಕಾಗಿ ನಾವು ದಾಖಲಾತಿ ಸಮೇತ ಇದು ಮೇನ್ ಹೊಣೆನೆ ನಮ್ಮ ಅಫ್ಜಲ್ಪುರ ತಾಲೂಕು ಫಸ್ಟ್ ತಹಶೀಲ್ದಾರೇ ಬಂದ್ ಮಾಡ್ಯಾರ. ಇವ್ರದೇ ಸ್ವಂತದ ಅಫ್ಜಲ್ಪುರ ತಾಲೂಕು ತಹಶೀಲ್ದಾರ್ ಸ್ವಂತದ. ಹೆಂಗ್ ಮಾಡ್ಲತ್ತಾರಪ್ಪ ಅಂದ್ರೆ ಇವ್ರು ನಮಗ್ ಯಾರಾದ್ರೂ ಬಂದ್ರು ಅಂದ್ರ ಸಂತೂರಿ ಅಧ್ಯಕ್ಷರೇ ಇವ್ರು ಬಂದಾರ ನೋಡ್ರಿ, ನಮ್ಮವ್ರು ಯಾರೋ ಅವೇ ಶಬ್ದ ಮಾತಾಡ್ಕೋಬಾರದು, ಕಾನೂನಾತ್ಮಕ ನಾವು ಸಂಭಾಷಿದ್. ಇವ್ರು ಹೆಂಗ್ ಮಾಡ್ಲತ್ತಾರಪ್ಪ ಅಂದ್ರೆ ಏನೋ ನಮಗ್ ಏನ್ ತಿಳಿಗತ್ತದ ಅವ್ರ ಸಂಗಟ್ ಲಿಂಕ್ನ್ಯಾಗ ಹರ ಏನು ನಮಗ್ ಅನುಮಾನ ಉಂಟದ. ಯಾಕಂದ್ರೆ ನಾವು ಇಷ್ಟ ಅವ್ರು ಇವತ್ತೆಲ್ಲ ನಾಳೆಗೆ ನೀವು ಹೋರಾಟ ಮಾಡ್ಲಕತ್ತೀರಿ, ನಿಮ್ ಗಮನಕ್ಕೆ ನಿಮ್ಗೆ ಗೊತ್ತ ದಿನ ಅಪ್ಡೇಟ್ ನೋಡ್ತೀರಿ, ಕಾನೂನಾತ್ಮಕ ಹೋರಾಟ ಮಾಡಿದವ ನಾವು. ಅದಕ್ಕಾಗಿ ಏನ್ ಮಾಡ್ಲತ್ತಾರ ಇವ್ರು ನಮ್ಗೆ ಸಾಪ್ ಹೇಳದಿ ಅವ್ರ ಲಿಂಕ್ನ್ಯಾಗ ಒಬ್ಬ MLA ಹೇಳಿದ್ರು ಇವರು ಅಲ್ಲಗತ್ತಾರೆ. ಅದಕ್ಕಾಗಿ ನಮ್ಮ ಗಮನಕ್ಕೆ ಬಂದಿದ್ದು ಅಂತ ಸತ್ಯ ಹೇಳ್ಬೇಕಾಗ್ತದ. ಎಷ್ಟೋ ಜನ ಇತ್ತೀಚೆಗೆ ತಹಶೀಲ್ದಾರ್ ಅವರು ತಳವಾರ ಅಲ್ಲದವರು ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡ್ಕೊಂಡಿದ್ದಾರೆ ನಿಮ್ಮ ಹೆಸರ ಮೇಲೆ. ಅದನ್ನ ಪರಿಶೀಲನೆ ಮಾಡೋಗೋಸ್ಕರ ನಾವು ತಡೆ ಹಿಡಿದೀವಿ ಅಲ್ಲಿವರೆಗೂ. ಸರ್ ಇಲ್ರಿ ಸರ್, ಬಂದ್ರಿ ಓಕೆ, ಅದಕ್ಕೆ ಸ್ವಾಗತ ಅದ. ತಪ್ಪು ಮಾಡೋದು ಕಾನೂನೆಲ್ಲ ಪರಿಶೀಲನೆ ಮಾಡ್ರಿ, ಅದು ಏನದ ಕಾನೂನು ಕ್ರಮ ತೋರಿ. ಎಲ್ಲರಿಗೆ ಯಾಕೆ ಬಂದ್ ಮಾಡಿರಿ? ಎಷ್ಟು ಸಮಸ್ಯೆ ಆಗ್ತದ? 10 ತಿಂಗಳಾಯ್ತು. ಈಗ ನಿಜವಾದವ್ರಿಗೆ ಕೊಡ್ಬೇಕಾದ್ರ ಈಗ ಯಾರೋ ಇಲ್ಲಿಗೆಲ್ಲ ತಗೋತಾ ಇದಾರ, ಅದಕ್ಕಾಗಿ ನಾವು ತಡೆ ಹಿಡಿತೀವಿ. ಅವ್ರು ಯಾರು ರಿಯಲ್ ಆಗಿದಾರ, ಇವ್ರ ಅದಾರ. ಈಗ ನಿಮ್ಮ ಜನಪ್ರತಿನಿಧಿಗಳು ಎಷ್ಟೋ ಜನ ತಳವಾರ ಅಂತ ತಗೊಂಡಿದಾರ, ಅವ್ರು ತಳವಾರೇ ಅಲ್ಲ ಸರ್. ತಳವಾರ ಅಲ್ರಿ, ಅಂತವ್ರು ಯಾರೇ ಇರ್ಲಿ, ಯಾರಿದ್ರು ಈಗ ಏನದ ಗ್ರೇಟು ತಹಶೀಲ್ದಾರ್ದ ಏನ್ ಕೆಲಸ ಅದ, ಏನ್ ಅದೇ ಕೆಲಸ ಅದ. ಅವ್ರ ಏನ್ ಮಾಡ್ಬೇಕು? 1 ತಿಂಗಳು ಬಂದ್ ಮಾಡ್ರ, 2 ತಿಂಗಳು ಬಂದ್ ಮಾಡ, 9 ತಿಂಗಳು 10 ತಿಂಗಳು ರನ್ನಿಂಗ್ ಅದ. ಬಂದ್ ಮಾಡೋಂತ ಅಧಿಕಾರ ಯಾರಿಗಿಲ್ಲ. ಒಂದು ಕೋರ್ಟ್ನಾಗ ಅವರೇ ನಾಯಕ ಸಮಾಜರು ಅಪೀಲ್ ಹೋಗ್ಯಾರ ಅಂದ್ರು ಮಧ್ಯಾಂತರ ಒಂದು ಆದೇಶ ಮಾಡ್ಯದ, ನೇಜ ಇದ್ದವ್ರು ಕೂಡ್ರಿ, ನಿಲ್ಲಿಸುವ ಅಧಿಕಾರ ಯಾರಿಗಿಲ್ಲ. ಅಂದ್ರು 10 ತಿಂಗಳಾಯ್ತು, ಅದ್ರ ಬಗ್ಗೆ ಯಾರು ಒಬ್ರು ಎತ್ತ ಇಲ್ಲ, ಧ್ವನಿ ತ್ರಾಸಾಗ್ಯದ. ಅದಕ್ಕಾಗಿ ನೀವು ಇನ್ನೊಂದ್ ಜನ ಪ್ರಶ್ನೆ ಹೇಳ್ತೀನಿ, ನೀವು ಮಾನಿ ಗುಲ್ಬರ್ಗದಾಗ ಹೋರಾಟ ಆಗಿದ್ದು ತಳವಾರ ಸಮಾಜ ಅಲ್ಲ, ಕೂಲಿ ಸಮಾಜ, ಅದು ನಮ್ಮ ಸೋದರ ಸಮಾಜ. ನಮ್ಮ ತಳವಾರ ಸಮಾಜದವ್ರು ಯಾರು ಅಪೋಸ್ ಇಲ್ಲ, ಎದ್ದಿ ಹೇಳಿಕೆ ಅನ್ನೋದು. ನಮ್ಮ ತಳವಾರ ಸಮಾಜಕ್ಕೆ ಯಾರು MLC ಇಲ್ಲ. ನಿಮ್ ಪರ ಧ್ವನಿ ಎತ್ತಬೇಕಾಗಿತ್ತು, ಎತ್ತಬೇಕಿತ್ತು. ಎಲ್ಲರೂ ಹೋಗಿದನು, ಯಾರೇ ಇವತ್ತು ಅಧಿಕಾರ ಇರಲಿ, ಎಲ್ಲರೂ ಮನೆಗೆ ಹೋಗಿದ್ವು, ಎಲ್ಲರೂ ಬೆಂಬಲ ಕೊಡ್ತೀವಿ. ಎಲ್ಲಾ ಸಮಾಜ ಕೊಡ್ಬೇಕು. ಎಲ್ಲಾ ಸಮುದಾಯದಲ್ಲಿ ಹೋಗ್ತೀವಿ ನಾವು. ಇವತ್ತು ಎಲ್ಲಾ ಸಮುದಾಯದ ಹೋಗ್ತಿ, ಎಲ್ಲರೂ ಬೆಂಬಲ ಕೊಡ್ತೀನಿ ಅಂದಾರ. ಅದಕ್ಕಾಗಿ ಅದ್ ಇನ್ನೊಂದ್ ಏನಪ್ಪಾ ಅಂದ್ರೆ ಫಸ್ಟ್ ಏನ್ ಕೊಡ್ಬೇಕಾದ್ರೆ ನಮ್ಮ ತಳವಾರ ಸಮಾಜ ಯಾರು ಅಧಿಕಾರಿಗಳು ಇಲ್ಲ. ಕಲಬುರಗಿ ಜಿಲ್ಲೆಯ ಯಾವ ನಾಯಕರು, ಪೊಲೀಸ್ ಸಮಾಜ, ತಳವಾರ ಸಮಾಜ, ಪರಿವಾರ ಸಮಾಜ ಯಾರ್ಯಾರು ಭಾಗಿಯಾಗ್ತದೆ ನಿಮ್ಮ ಹೋರಾಟದಲ್ಲಿ? ನಮ್ಮಲ್ಲಿ ಈ ಹೋರಾಟಕ್ಕ ನೈಜ ತಳವಾರರು ಯಾರು ಲೀಡರ್ಗಳು ಇಲ್ಲ. ನಾವೇನು ತಳವಾರ ಸಮಾಜ ಮುಖಂಡರು ಯಾರಿಗೆ ಅನ್ಯಾಯ ಆಗ್ಯದ, ಇವತ್ತು ಸಾಲಿ ಮಕ್ಕಳು, ಇವತ್ತು ತಾಯಿಯಂದರು, ತಂದೆಯರು ಅವ್ರೆಲ್ಲ ಕಲ್ತು ನಾವು ಭಾಗವಹಿಸಿ. ಇವತ್ತು ನಾವು ಹೆಂಗಪ್ಪ ಅಂದ್ರೆ ಯಾರೋ ಹೋರಾಟ ಮಾಡಿ ನಾವು ರಾಜಕೀಯ ಸೇರಿಸುವಂತ ಅಧಿಕಾರ ಇಲ್ಲ. ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಯದ. ನಾವು ಯಾರು ಎಷ್ಟೇ ಜನ ಬಂದ್ರು ನಾವು ಕಾನೂನಾತ್ಮಕವಾಗಿ ನಾವು ದಾಖಲೆ ಸಮೇತ ಈ ಸದ್ದ ತಹಶೀಲ್ದಾರ್ ಒಂದು ರಿಸಿಟ್ ತಗೊಂಡ್ವಿ, ಎಲ್ಲರಿಗೂ ನಾವು SP ಒಂದು ರಿಸಿಟ್ ತಗೊಂಡ್ವಿ. ಏನೇ ಆಗಲಿ ಅದಕ್ಕೆ ನಾವು ರೆಡಿ ಆಗಿದ್ದು. ಇದು ದಿನ ಹೋರಾಟ ಮಾಡೋದು ಅಂತ್ಯ ಆಗ್ಬೇಕಿದು. ಇದು ದಿನ ಮಾಡೋದು 2 ದಿನಕ್ಕೆ ಮಾಡೋದು ಅಂತ್ಯ ಆಗ್ಬೇಕಿದು. ಇದು ಹೋರಾಟ 23ಕ್ಕೆ ಅಂತ್ಯ ಅದಿದು, ಮಾಡಿಲ್ಲ ಮಡಿ ಹೋರಾಟ ಅದಿವು. ಏನೇ ಆಗಲಿ ಇವತ್ತು ಒಲ್ ಅಂದ್ರೆ ನಮಗ ನೀವು ಡುಪ್ಲಿಕೇಟ್ ಇದ್ದಿವತ್ತು ದಾಖಲೆ ಸಮೇತ ಪ್ರೂವ್ ಮಾಡ್ರಿ. ನಮಗ ಪ್ರೂವ್ ಮಾಡೋದಂದ್ರೆ ನಾವು ಅದು ಕಾನೂನು ತಮ್ಮ ಏನ್ ಶಿಕ್ಷೆ ಕೊಟ್ರೆ ನಾವು ಸ್ವಾಗತ ಮಾಡ್ತೀವಿ. ಇಷ್ಟೇ ರೀ. ಯಾಕಂದ್ರೆ ನಮಗೆ ಬಹಳ ತ್ರಾಸ ಆಗ್ಯದ. ಅದಕ್ಕೆಲ್ಲ